ಜೀವನದಲ್ಲಿ ಯಾವತ್ತಾದರೂ ಕೂಡ ಸೋತೆವು ಎಂದು ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕೂಡ ಕಾಣದೆ ಕಂಗಾಲಾಗಿ ಹೋಗಿದ್ದಲ್ಲಿ ಅವಶ್ಯಕವಾಗಿ ನಾವು ಭಗವದ್ಗೀತೆಗೆ ಶರಣಾಗಿ ಬಿಡಬೇಕು. ಅಲ್ಲೊಂದು ದಾರಿ ಎನ್ನುವುದು ನಮಗೆ, ಅಲ್ಲೊಂದು ಬೆಳಕು ಎನ್ನುವುದು ನಮಗೆ ಖಂಡಿತವಾಗಿಯೂ ಕೂಡ ಕಾಣುತ್ತದೆ. ಅಂತಹ ನಮ್ಮ ಬದುಕಿಗೆ ಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ನಾವು ಈ ವಿಡಿಯೋದ ಉದ್ದಗಲಕ್ಕೂ ಕೂಡ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂತಹ ಒಂದಿಷ್ಟು ಅಂಶವನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಆ ಒಂದಿಷ್ಟು ಅಂಶಗಳ ಪೈಕಿಯಲ್ಲಿ ನಾವು ಈ ವಿಡಿಯೋದ ಉದ್ದಗಲಕ್ಕೂ ನಿಮಗೆ ಬೇಕಾಗಿರುವಂತಹ ಅಂಶಗಳನ್ನು ಕವರ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ತಪ್ಪದೇ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮತ್ತೇಕೆ ತಡ, ಬನ್ನಿ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಬದುಕಿನಲ್ಲಿ ಯಾರು ಯಾವಾಗ ಏನಾಗುತ್ತಾರೆಯೋ ಎಂದು ಯಾರಿಗೂ ಕೂಡ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನೂ ಕೂಡ ನಾವು ಕಡೆಗಣಿಸುವುದಕ್ಕೆ ಹೋಗಲೇಬಾರದು ಅಥವಾ ಅಟ್ಟಕ್ಕೂ ಕೂಡ ಏರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು, ಮತ್ತು ಕೆಲವರಿಗೆ ಅದೃಷ್ಟ ಒಲಿಯಬಹುದು. ಕಾಲ ಹೀಗೆ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕಾಲಚಕ್ರ ಎನ್ನುವುದು ಬದಲಾವಣೆ ಆಗುತ್ತಾ ಹೋಗುತ್ತದೆ. ಆ ಕಾಲಚಕ್ರಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು, ನಮ್ಮ ಜೀವನದ ನಿರ್ವಹಣೆಯನ್ನು ನಾವು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಕಲ್ಲಿಗೆ ಸುಂದರವಾಗಿರುವಂತಹ ಆಕಾರ ಬರಬೇಕಾದರೆ ಉಳಿಯ ಪೆಟ್ಟು ಬೀಳಲೇಬೇಕು. ಬದುಕು ಎನ್ನುವುದು ಸುಂದರವಾಗಿ ಆಗಲು ಕಷ್ಟ ಸುಖಗಳನ್ನು ನಾವು ಜೀವನದಲ್ಲಿ ಅನುಭವಿಸಲೇಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಏನೇ ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿಯಲೇಬೇಕು. ಅಗತ್ಯ ಇದ್ದಾಗ ಇರುವವನನ್ನು ಎಂದಿಗೂ ಕೂಡ ನಂಬಬೇಡ. ಬೇಕಾದಾಗ ಬರುವವರ ಹಿಂದೆ ಎಂದಿಗೂ ಕೂಡ ಹೋಗಲೇಬೇಡ. ಹೋದವರನ್ನು ನೆನಪಿಸಿಕೊಂಡು ಕೊರಗಲು ಕೂಡ ಬೇಡ. ನಿನ್ನ ನಂಬಿ ಬಂದವರನ್ನು ಕೊನೆಯವರೆಗೂ ಎಂದಿಗೂ ಕೂಡ ಕೈ ಬಿಡುವುದಕ್ಕೆ ಹೋಗಲೇಬೇಡ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬು, ಜೀವನವನ್ನು ಮಾಡು. ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಎಲ್ಲ ಸಂಕಟಗಳಿಗೆ ಪರಿಹಾರವನ್ನು ಸೂಚಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡ. ಕಾದ ಕಂಚಿನ ಮೇಲೆ ಹನಿ ನೀರು ಬಿದ್ದರೆ ಹಾರಿ ಹೋಗುತ್ತದೆ. ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ. ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ. ಹಾಗೆಯೇ ನಾವು ಯಾರ ಸಂಗ ಮಾಡುತ್ತೇವೆಯೋ ಅವರಂತೆಯೇ ನಾವು ಆಗುತ್ತೇವೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯವರ ಸಹವಾಸವನ್ನು ಮಾಡಿ. ಸದಾ ಕಾಲ ನಿಮಗೆ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನ ಬಂದೇ ಬರುತ್ತದೆ. ಬೇಡ ಅಂದವರಿಗೆ ಕಷ್ಟವಾಗುವ ಬದಲು ಬೇಕು ಅಂದವರಿಗೆ ಬೆಳಕಾಗುವುದು ಒಳ್ಳೆಯದು. ಜೀವನದಲ್ಲಿ ಬಯಸಿದ್ದೆಲ್ಲವೂ ಕೂಡ ಸಿಗುವಂತೆ ಇದ್ದರೆ ಬಯಕೆಗಳಿಗೆ ಬೆಲೆಯೇ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲವೂ ಕೂಡ ಹೇಳುವಂತೆ ಇದ್ದಿದ್ದರೆ ಮೌನಕ್ಕೆ ಅರ್ಥವೇ ಎನ್ನುವುದು ಸಿಗುತ್ತಿರಲಿಲ್ಲ. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಒಪ್ಪಿಕೊಂಡು ಮುಂದುವರಿಯುವುದನ್ನು ನೋಡಬೇಕು. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ಆ ಕಾರಣವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮನುಷ್ಯ ನೋಡಬೇಕು. ಹಣದಿಂದ ಬಂದಿರುವಂತಹ ಗೌರವ ದೀಪದ ಬೆಳಕಂತೆ. ದೀಪದ ಎಣ್ಣೆ ಇರುವವರೆಗೆ ಮಾತ್ರ ಒಳ್ಳೆಯತನಕ್ಕೆ ಸಿಗುವ ಗೌರವ. ಸೂರ್ಯನಂತೆ ಸೃಷ್ಟಿ ಇರುವವರೆಗೂ ಕೂಡ ಬೆಳಕಾಗಿಯೇ ಇರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನೀವು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಮಾತಿಗೆ ಮನೆಯನ್ನು ಕಟ್ಟಿ ಬೆಳೆಸುವಂತಹ ಶಕ್ತಿಯೂ ಕೂಡ ಇರುತ್ತದೆ, ಮತ್ತು ಅದೇ ಮಾತಿಗೆ ಮನೆಯನ್ನು ಸುಟ್ಟು ಬೂದಿ ಮಾಡುವಂತಹ ಎರಡೂ ಶಕ್ತಿಗಳು ಇರುತ್ತವೆ. ಕಡಲಲ್ಲಿ 1000 ಮುತ್ತುಗಳು ಸಿಗಬಹುದು, ಆದರೆ ಜೀವನದಲ್ಲಿ ಸಿಗುವುದು 2 ಮುತ್ತುಗಳು, ಪ್ರೀತಿ ಮತ್ತು ಸ್ನೇಹ. ಇದರಲ್ಲಿ ಯಾವುದನ್ನು ಕಳೆದುಕೊಂಡರೂ ಕೂಡ ಮನಸ್ಸಿಗೆ ಘಾಸಿ ಆಗುತ್ತದೆ. ಈ ಪ್ರೀತಿ ಸ್ನೇಹ ಎನ್ನುವುದು ನಿರಂತರವಾಗಿ ಇರಲಿ. ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ಏನಾದರೂ ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ತೋರಿಸಬಹುದು ಎನ್ನುವುದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನೀವು ಆಗಿ ಬಿಡಬಹುದು. ಆಗುವುದೆಲ್ಲ ಒಳ್ಳೆಯದೇ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತದೆ. ಮನುಷ್ಯನು ಮುಹೂರ್ತ ಇಲ್ಲದೆ ಹುಟ್ಟುತ್ತಾನೆ ಮತ್ತು ಮುಹೂರ್ತ ಇಲ್ಲದೆಯೇ ಸಾಯುತ್ತಾನೆ. ಆದರೂ ಕೂಡ ಜೀವನ ಪರ್ಯಂತ ಶುಭ ಮುಹೂರ್ತದ ಹಿಂದೆಯೇ ಓಡಾಡುತ್ತಾನೆ ಅಲ್ಲವೇ?
ಜೀವನ ಎನ್ನುವುದೇ ಹಾಗೆ ನೋಡಿ, ಕೆಲವು ತಿರುಳುಗಳನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತದೆ. ಆ ಒಡ್ಡುವಂತಹ ತಿರುಳುಗಳನ್ನು ನಾವು ಹೇಗೆ ಬಗೆಹರಿಸುತ್ತೇವೆ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಕೆಯ ಪ್ರದರ್ಶನ ಎನ್ನುವುದು ಬೇಡವೇ ಬೇಡ. ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ. ಇದ್ದಿದ್ದನ್ನು ಇದೆ ಎಂದು ತೋರಿಸಲು ಕೂಡ ಹೋಗಬೇಡ. ಎಲ್ಲವನ್ನ ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಯಾರಿಗೆ ಏನನ್ನ ಕೊಡಬೇಕೋ ಆ ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಂತಹ ಗಳಿಗೆಯಲ್ಲಿ ಎಲ್ಲವನ್ನೂ ಕೂಡ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಒಳ್ಳೆಯ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಬೇಕು. ಜೇನು ಹುಳು ಕೂಡಿಟ್ಟಂತಹ ತುಪ್ಪ, ಜಿಪುಣನು ಕೂಡಿಟ್ಟಂತಹ ಹಣ ಎರಡೂ ಒಂದೇ. ಅವು ಯಾವತ್ತಿದ್ದರೂ ಕೂಡ ಪರರ ಪಾಲು. ಜೀವನಕ್ಕೆ ಹಣ ಮುಖ್ಯವೇ ಹೊರತು ಹಣವೇ ಜೀವನವಾಗಬಾರದು. ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ. ಅದರ ಪರಿಣಾಮ ಒಳ್ಳೆಯದಾಗಿ ಇದ್ದರೂ ಕೂಡ ಅದನ್ನು ಪರಿಪೂರ್ಣಗೊಳಿಸಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡುವುದನ್ನು ನೋಡಬೇಕು. ನಿಮ್ಮ ಕರ್ತವ್ಯಕ್ಕೆ ಯಾವಾಗ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನು ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಕೇವಲ ನಿಮ್ಮ ಕರ್ಮಗಳನ್ನು ನೀವು ನಿಮ್ಮ ಕೈಯಲ್ಲಿ ಇದೆ ಎನ್ನುವುದನ್ನು ಮರೆಯಲೇಬಾರದು. ಫಲದ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಫಲ ಎನ್ನುವುದು ಆ ದೇವರು ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮ ಬದುಕೇ ಒಂದು ರೀತಿಯ ಹೋರಾಟ ಇದ್ದ ಹಾಗೆ. ಈ ಹೋರಾಟದಲ್ಲಿ ನಾವು ಮಾಡುವಾಗ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ಈ ಮೊದಲೇ ಅದು ನಿರ್ಧಾರವಾಗಿರುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ಮಾಡಬೇಕಾಗಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ಜೀವನದಲ್ಲಿ ನೋಡಬೇಕು. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ. ನಾವು ಯಾರಿಗೂ ಕೂಡ ಏನನ್ನೂ ಕೂಡ ಬಗೆಯದೆಯೇ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ. ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ. ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕುವಂತೆ ಮಾಡುತ್ತದೆ. ಅಂದಾಗ ನಾವು ಯಾರನ್ನು ಹೇಗೆ ನಂಬಬೇಕು ಹೇಳಿ? ಜೀವನದಲ್ಲಿ ಅಂತಹ ಘಳಿಗೆಗಳು ಬಂದೇ ಬರುತ್ತದೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎನ್ನುವಂತಹ ಗುರುತು ಹಿಡಿಯುವುದರಲ್ಲಿಯೇ ನಾವು ನಮ್ಮ ಬದುಕನ್ನು ಕಳೆದುಕೊಳ್ಳುತ್ತೇವೆ. ಆಗುವುದೆಲ್ಲ ಒಳ್ಳೆಯದೆ ಎಂದು ಪರಿಭಾವಿಸುವುದನ್ನು ನೋಡಬೇಕು. ನಿಮ್ಮ ಜೀವನದಲ್ಲಿ ಯಾರೇ ನಿಮಗೆ ಮೋಸವನ್ನು ಮಾಡಿದರೂ ಕೂಡ ಎಲ್ಲವೂ ಒಳ್ಳೆಯದೇ ಎಂದು ನಂಬಿ ಮುಂದುವರಿಯುವುದನ್ನು ನೋಡಬೇಕು. ಎಲ್ಲಿಯ ತನಕ ನಂಬಿಕೆ ಎಂಬ ಆಯಸ್ಸು ಗಟ್ಟಿಯಾಗಿ ಇರುತ್ತದೆಯೋ ಅಲ್ಲಿಯವರೆಗೂ ಸ್ನೇಹ ಸಂಬಂಧಗಳಿಗೆ ಸಾವು ಎನ್ನುವುದು ಇಲ್ಲ, ಕೊನೆ ಎನ್ನುವುದೇ ಇಲ್ಲ. ಸ್ನೇಹ ನಮ್ಮದಾಗಲಿ. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ. ದುಃಖದ ಸಮಯದಲ್ಲಿ ನಗಲೇಬೇಡ. ಕೈ ಹಿಡಿದು ನಡೆಸಿದವರನ್ನು ಎಂದಿಗೂ ಕೂಡ ಕಡೆಗಣಿಸಬೇಡ. ಕೈ ಮೀರಿ ಹೋದವರನ್ನು ಎಂದಿಗೂ ಕೂಡ ಜೀವನದಲ್ಲಿ ನೆನೆಯುವುದಕ್ಕೆ ಹೋಗಲೇಬೇಡ. ನಿನ್ನನ್ನು ಅರಿಸಿ ಬಂದವರಿಗೆ ಎಂದಿಗೂ ಕೂಡ ದುಃಖವನ್ನು ಕೊಡುವುದಕ್ಕೆ ಹೋಗಲೇಬೇಡ. ನಿನ್ನನ್ನು ನಂಬಿ ಬಂದವರಿಗೆ ಎಂದಿಗೂ ಕೂಡ ಮೋಸವನ್ನು ಮಾಡುವುದಕ್ಕೆ ಹೋಗಲೇಬೇಡ. ನೀನು ಬೇರೆಯವರಿಗೆ ಮೋಸವನ್ನು ಬಗೆದರೆ ದೇವರು ನಿನಗೂ ಕೂಡ ಮೋಸವನ್ನು ಮಾಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಮಾಡಿದ್ದುಣ್ಣೋ ಮಾರಾಯ ಎನ್ನುವ ಮಾತಿಗೆ ಅನುಗುಣವಾಗಿ ನಾವು ಇತರರಿಗೆ ಹೇಗೆ ವರ್ತನೆಯನ್ನು ತೋರುತ್ತೇವೆ, ಇತರರ ಜೀವನದಲ್ಲಿ ಹೇಗೆ ನಾವು ಪರಿಣಾಮವನ್ನು ಬೀರುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನದಲ್ಲಿಯೂ ಕೂಡ ಪರಿಣಾಮವನ್ನು ಬೀರುವಂಥವರನ್ನು ದೇವರು ಸೃಷ್ಟಿ ಮಾಡಿರುತ್ತಾನೆ. ಹಾಗಾಗಿಯೇ ಹೇಳುವುದು, ನಿಮ್ಮಿಂದ ಆದರೆ ಒಳ್ಳೆಯದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಕ್ಕೆ ಹೋಗಲೇಬೇಡ. ಉತ್ತಮರ ಮನಸ್ಸನ್ನು ನೋಯಿಸುವುದಕ್ಕೆ ಹೋಗಬೇಡ. ಉಳ್ಳವರೆಂದು ಸ್ನೇಹ ಬಯಸಬೇಡ. ಆತ್ಮೀಯರ ಎದುರಿಗೆ ಕೈ ಚಾಚುವುದಕ್ಕೆ ಹೋಗಬೇಡ. ಶತ್ರುವಿನ ಮುಂದೆ ತಲೆ ಬಾಗಲೇಬೇಡ. ಎಷ್ಟೇ ಕಷ್ಟ ಬರಲಿ ಎಂದಿಗೂ ಕೂಡ ಬೀಳಬೇಡ. ಪರಮಾತ್ಮನ ನಾಮ ಸ್ಮರಣೆಯನ್ನು ಎಂದಿಗೂ ಕೂಡ ಮರೆಯಲೇಬೇಡ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಶ್ರೀಕೃಷ್ಣ ಪರಮಾತ್ಮನು ನೀಡುತ್ತಾನೆ. ಅವನ ಇಚ್ಛೆಗೆ ಅನುಗುಣವಾಗಿ ನಿನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು. ಸದಾಕಾಲ ಧರ್ಮಯುತವಾಗಿರುವಂತಹ ದಾರಿಯಲ್ಲಿಯೇ ಮುಂದುವರಿಯುವುದನ್ನು ನೋಡಬೇಕು. ಅಧರ್ಮದ ದಾರಿಯಲ್ಲಿ ನೀನು
ಮುಂದುವರೆದರೆ ಖಂಡಿತವಾಗಿಯೂ ಕೂಡ ನಿನಗೆ ಒಳ್ಳೆಯದು ಆಗುವುದೇ ಇಲ್ಲ. ವ್ಯಕ್ತಿ ಪರಿಸ್ಥಿತಿಯ ಕೈಗೊಂಬೆ ಆದಾಗ ಅವನಲ್ಲಿ ಅವನ ನಿಜವಾದ ವ್ಯಕ್ತಿತ್ವವಾಗಲಿ ಮಾತನಾಡುವುದೇ ಇಲ್ಲ. ಅವನು ಎದುರಿಸುತ್ತಿರುವಂತಹ ಪರಿಸ್ಥಿತಿಗಳು ಮತ್ತು ಸಮಯ ಸಂದರ್ಭಗಳು ಮಾತ್ರ ಮಾತನಾಡಿಸುತ್ತವೆ ಎನ್ನುವುದನ್ನು ಮರೆಯಬೇಡಿ. ಹಾಗಾಗಿ ಎಲ್ಲರೂ ಕೂಡ ಕೆಟ್ಟವರಲ್ಲ, ಎಲ್ಲರೂ ಕೂಡ ಒಳ್ಳೆಯವರು ಕೂಡ ಅಲ್ಲ. ಸಮಯ ಸಂದರ್ಭ ಎನ್ನುವುದನ್ನು ವ್ಯಕ್ತಿಗಳು ಕೆಟ್ಟವರು ಅಥವಾ ಒಳ್ಳೆಯವರು ಎನ್ನುವುದನ್ನು ತೋರ್ಪಡಿಸುತ್ತದೆ. ಜೀವನದಲ್ಲಿ ಎಲ್ಲ ಪಾಠಗಳು ಪುಸ್ತಕವೇ ಕಲಿಸುವುದಿಲ್ಲ. ಕೆಲವೊಂದು ಪಾಠಗಳನ್ನು ನಾವೇ ನಂಬಿದವರು ಮತ್ತು ಸಂಬಂಧಗಳು ಕಲಿಸುತ್ತವೆ. ಹಕ್ಕಿಲ್ಲದೆ ಇದ್ದರೂ ಕೂಡ ಪಡೆದುಕೊಳ್ಳುವ ಮನಸ್ಸಾದರೆ ಅಲ್ಲಿ ಮಹಾಭಾರತ ಸೃಷ್ಟಿಯಾಗುತ್ತದೆ. ಹಕ್ಕಿದ್ದರೂ ಕೂಡ ಅದನ್ನು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲಿ ರಾಮಾಯಣ ಎನ್ನುವುದು ಸೃಷ್ಟಿಯಾಗುತ್ತದೆ. ಯಾವುದು ನಿಮಗೆ ಬೇಕೋ ಅದನ್ನು ಆರಿಸಿಕೊಳ್ಳಬೇಕಾಗಿರುವುದು ನೀವೇ. ನಿಮ್ಮದೇ ಜವಾಬ್ದಾರಿ ಎನ್ನುವುದನ್ನು ಮರೆಯಲೇಬೇಡಿ. ಸದಾ ಕಾಲ ಒಳ್ಳೆಯದನ್ನೇ ಬಯಸಿ ನಿಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಯಾರಿಗೆ ಏನನ್ನ ಕರುಣಿಸಬೇಕೋ, ಯಾರಿಗೆ ಏನನ್ನ ಕೊಡಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ನೀವು ಮಾತ್ರ ಯಾರಿಗೂ ಕೂಡ ದ್ರೋಹವನ್ನು ಬಗೆಯುವುದಾಗಲಿ, ಕೆಟ್ಟದ್ದನ್ನು ಬಯಸುವುದಾಗಲಿ, ಕೆಟ್ಟದ್ದನ್ನು ಮಾಡುವುದಾಗಲಿ ಮಾಡಲೇಬೇಡಿ. ಒಳ್ಳೆಯದರ ಪರಿಣಾಮ ಒಳ್ಳೆಯದಾಗಿಯೇ ಇರುತ್ತದೆ ಎನ್ನುವ ಮಾತಿಗೆ ಅನುಗುಣವಾಗಿ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾಡಿ. ಅತಿಯಾದ ರೂಪ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನಿಗೆ ಕೇಡುಂಟು ಮಾಡಿತು. ಅತಿಯಾದ ಧನ ಬಲಿಯನ್ನ ನಾಶ ಮಾಡಿತು. ಆದುದರಿಂದ ಯಾವುದು ಅತಿಯಾಗಬಾರದು. ದುಃಖದಲ್ಲಿ ಇದ್ದಾಗ ಕರೆಯದೆಯೇ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು. ಇಷ್ಟಕ್ಕೆ ಕೇಳಿದರೆ ಅಷ್ಟೇ ಕೊಡಬೇಕು. ಯಾವುದನ್ನು ಕೂಡ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಬಾರದು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರು ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಅವನು ಎಲ್ಲರಿಗೂ ಕೂಡ ಕರುಣಿಸುತ್ತಾನೆ. ಅವನ ಮೇಲೆ ಅಚಲವಾಗಿರುವಂತಹ ನಂಬಿಕೆಯನ್ನು ಬೆಳೆಸಿಕೊಳ್ಳಿ. ಅವನ ನಾಮ ಸ್ಮರಣೆಯನ್ನು ಮಾಡಿ ಮುಂದುವರಿಯುವುದನ್ನು ನೋಡಬೇಕು. ಏನೇ ಒಳ್ಳೆಯ ಕೆಲಸಗಳನ್ನು ಮಾಡಲು ಹೊರಟಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಕೈ ಮುಗಿದು ಹೊರಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಇದೆಂದು ಎಂದಿಗೂ ಕೂಡ ನಾವು ಯಾರ ಬಳಿಯಲ್ಲಿಯೂ ಕೂಡ ತೋರಿಸುವುದಕ್ಕೆ ಹೋಗಬಾರದು. ಇಲ್ಲ ಎಂದು ಸಾರುವುದಕ್ಕೂ ಕೂಡ ಹೋಗಬಾರದು. ಇದ್ದು ಇಲ್ಲದಂತೆ ಇರಬೇಕು. ಸತ್ತರೂ ಕೂಡ ಬದುಕಿದವರಂತೆ ಯಾವಾಗಲೂ ಕೂಡ ಮನುಷ್ಯನು ತಾನು ಮಾಡಿದ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೆಯೋ ಆಗ ಇಡೀ ಜಗತ್ತೇ ಬದಲಾವಣೆಯತ್ತ ಸಾಗಿಬಿಡುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ, ಒಳ್ಳೆಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವಂತಹ ವ್ಯಕ್ತಿಗಳು ಕೂಡ ಒಳ್ಳೆಯವರಾಗಿಯೇ ಇರಲಿ. ಕೆಟ್ಟವರ ಸಹವಾಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಕೆಟ್ಟವರ ಸಹವಾಸ ಎನ್ನುವುದು ನಿಮ್ಮ ಜೀವನದಲ್ಲಿಯೂ ಕೂಡ ಕೆಟ್ಟದ್ದನ್ನೇ ಬಯಸುವಂತೆ ಮಾಡುತ್ತದೆ. ದುಃಖದ ದಿನಗಳು ಮರಳಿ ಹೋಗುವವು. ಇಂದು ಯಾರು ನಿನ್ನನ್ನು ನೋಡಿ ನಗುವವರೋ ಅವರೇ ನಾಳೆ ಕೆಟ್ಟ ಕಣ್ಣಿನಿಂದ ನೋಡುವವರು. ಕೆಲವೊಂದು ಆಸೆಗಳನ್ನು ತ್ಯಾಗ ಮಾಡು, ಹೊಸದೊಂದು ಪಡೆಯಲು. ರಾಮನು ಕೂಡ ಬಹಳಷ್ಟು ಕಳೆದುಕೊಂಡ ಮೇಲೆ ಶ್ರೀರಾಮನಾದ ಎನ್ನುವುದನ್ನು ಮರೆಯಲೇಬಾರದು. ಕೆಲವನ್ನ ಪಡೆದುಕೊಳ್ಳಬೇಕು ಅಂದರೆ ಕೆಲವೊಂದನ್ನು ಕಳೆದುಕೊಳ್ಳುವುದನ್ನು ಕೂಡ ನೋಡಬೇಕು. ಆ ಕಳೆಯುವುದು ಮತ್ತು ಪಡೆಯುವುದರ ನಡುವಿನ ದುಃಖವನ್ನು ನೀನು ಅನುಭವಿಸಲೇಬೇಕು. ಹಿಂಡಿದ ಹಾಲು ಹೇಗೆ ತಾನೇ ತಕ್ಷಣವೇ ಮೊಸರಾಗುವುದಕ್ಕೆ ಸಾಧ್ಯವೇ ಇಲ್ಲವೋ ಹಾಗೆಯೇ ನಾವು ಜೀವನದಲ್ಲಿ ಇಂದು ಮಾಡಿರುವಂತಹ ಪಾಪ ಕೃತ್ಯಗಳ ಫಲ ಎನ್ನುವುದು ತಕ್ಷಣಕ್ಕೆ ನಮ್ಮ ಅನುಭವಕ್ಕೆ ಬರದೇ ಇರಬಹುದು. ಆದರೆ ಅದು ಬೂದಿ ಮುಚ್ಚಿರುವಂತಹ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ನಮ್ಮನ್ನು ಸುಟ್ಟು ಹಾಕುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಜೀವನವನ್ನು ಮಾಡುವುದನ್ನು ನೋಡಬೇಕು. ಎಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಎದುರಾದರೂ ಕೂಡ ಯಾವ ಪರಿಸ್ಥಿತಿಗೂ ಕೂಡ ನಾವು ಹೆದರುವುದಕ್ಕೆ ಹೋಗಲೇಬಾರದು. ನಮ್ಮನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪುಗಳು ಕಂಡರೂ ಕೂಡ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಇದ್ದರೂ ಕೂಡ ಒಂದೇ ಒಂದು ತಪ್ಪು ಕಂಡು ಹಿಡಿದು ದೂರವಾಗುತ್ತಾರೆ ಎನ್ನುವುದನ್ನು ಎಂದಿಗೂ ಕೂಡ ನೀವು ಜೀವನದಲ್ಲಿ ಮರೆಯಬಾರದು. ಆದರೆ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಬಯಸಿ, ದೇವರು ನಿಮಗೂ ಕೂಡ ಒಳ್ಳೆಯದನ್ನೇ ಮಾಡುತ್ತಾನೆ ಎನ್ನುವುದನ್ನು ಮರೆಯಬೇಡಿ.
ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತಗಳು ನಮಗೆ ದಿನಾಲೂ ಕೂಡ ಬೇಕೇ ಬೇಕು. ಜೀವನದಲ್ಲಿ ನಾವು ಕಷ್ಟವನ್ನು ಅನುಭವಿಸಿದಾಗ ಶ್ರೀಕೃಷ್ಣ ಪರಮಾತ್ಮನ ಇಂತಹ ವಚನಗಳನ್ನು ಕೇಳುವುದರಿಂದ ನಮ್ಮ ಜೀವನಕ್ಕೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಕಂಡುಕೊಂಡಂತೆ ಆಗುತ್ತದೆ. ತಪ್ಪದೇ ವಿಡಿಯೋಗೆ ಹೈಪ್ ಮಾಡೋದನ್ನು ಮಾತ್ರ, ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಜೀವನದಲ್ಲಿ ಏನು ಆಗಬೇಕು ಎನ್ನುವುದನ್ನು ರಾವಣನ ರಾಮಾಯಣವನ್ನು ನೋಡಿ ಕಲಿಯಬೇಕು. ಜೀವನದಲ್ಲಿ ಏನು ಮಾಡಬಾರದು ಎನ್ನುವುದನ್ನು ಮಹಾಭಾರತವನ್ನು ನಮಗೆ ಹೇಳಿಕೊಡುತ್ತದೆ. ಜೀವನದಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ನಮಗೆ ಭಗವದ್ಗೀತೆ ಎನ್ನುವುದು ಹೇಳಿಕೊಡುತ್ತದೆ. ಜೀವನದಲ್ಲಿ ನಮಗೆ ಸ್ವಲ್ಪ ಸಮಯ ಸಿಕ್ಕರೆ ಭಗವದ್ಗೀತೆಯನ್ನು, ರಾಮಾಯಣವನ್ನು, ಮಹಾಭಾರತವನ್ನು ಒಮ್ಮೆಯಾದರೂ ಕೂಡ ನೋಡಿ. ಅಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇದೆ. ಒಳಗೆ ಇರುವಂತಹ ಹೂವನ್ನು ನೋಡಿ ಅರಳಿರುವಂತಹ ಹೂವು ನಗಬಹುದು, ಆದರೆ ಅದು ಕೂಡ ಅದಕ್ಕೆ ಶಾಶ್ವತವಲ್ಲ. ಅದಕ್ಕೆ ಬಾಡುವ ಸಮಯ ಬಂದೇ ಬರುತ್ತದೆ. ಅಹಂಕಾರದ ತಾತ್ಕಾಲಿಕ ಎನ್ನುವುದನ್ನು ಮರೆಯಲೇಬಾರದು. ಜೀವನದಲ್ಲಿ ನಾವು ಬೆಳೆದಿರಬಹುದು, ಹಾಗಂತ ಹಿಂದೆ ಇರುವವರನ್ನು ಹೀಯಾಳಿಸುವುದಕ್ಕೆ ಹೋಗಲೇಬಾರದು. ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ಮಾತ್ರ. ನಾನು ನನ್ನದು ಅನ್ನುವುದು ಮಾತ್ರ ಸ್ವಾರ್ಥ. ಅವರು ನನ್ನವರು ಅನ್ನುವುದು ಶುದ್ಧ ರೀತಿಯ ಸುಳ್ಳು. ನಿನಗಾಗಿ ನೀನು ಎನ್ನುವುದು ಅಷ್ಟೇ ಸತ್ಯ. ಯಾರಿಂದಲೂ ಕೂಡ ಏನನ್ನ ಬಯಸದೇ ಇರುವುದೇ ಸೌಖ್ಯ. ಆಗುವುದೆಲ್ಲ ಒಳ್ಳೆಯದೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಯಾರಿಗೆ ಏನನ್ನ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಅವನು ಕರುಣಿಸಿಯೇ ಕರುಣಿಸುತ್ತಾನೆ. ಅಚಲವಾಗಿರುವಂತಹ ನಂಬಿಕೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಇರಲಿ. ಜೀವನದಲ್ಲಿ ಪ್ರತಿದಿನವೂ ಕೂಡ ಒಳ್ಳೆಯ ದಿನ ಆಗಲಾರದು, ನಿಜ. ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠ ಎನ್ನುವುದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಹೀಗಾಗಿ ಈ ದಿನ ಹಾಳು, ಒಳ್ಳೆಯದು ಎಂಬ ಭಾವನೆ ಎನ್ನುವುದು ಬೇಡವೇ ಬೇಡ. ಪ್ರತಿಯೊಂದು ದಿನವನ್ನು ಕೂಡ ಸರಿಯಾಗಿ ಬಳಸಿಕೊಳ್ಳುವುದನ್ನು ನೋಡಿ. ಆಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕಷ್ಟಗಳು ಮನುಷ್ಯನಿಗೆ ಬಾರದೆಯೇ ಮರಕ್ಕೆ ಬರುತ್ತದೆಯೇ? ದೇವರು ಕಷ್ಟಗಳ ಜೊತೆಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿಯನ್ನೂ ಕೂಡ ನಿಮಗೆ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲ. ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲ ಸಮಸ್ಯೆಗಳಿಗೆ, ಎಲ್ಲ ಸಂಕಷ್ಟಗಳಿಗೆ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕನ್ನು ಸರಿಯಾದ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾದೀತು. ಜೀವನ ಎನ್ನುವುದೇ ಹಾಗೆ ಅಲ್ಲವೇ? ನಾವು ಊಹೆಯನ್ನು ಮಾಡದೇ ಇರುವಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತದೆ. ಅತಿಯಾದ ಸಂಪತ್ತು ಎನ್ನುವುದು ಜ್ಞಾನ ಬಲವಾದ ಆಯುಧವೆಂದರೆ, ತಾಳ್ಮೆ ಉತ್ತಮವಾಗಿರುವಂತಹ ರಕ್ಷಣೆ ಅಂದರೆ, ಸತ್ಯ ಅತ್ಯಂತ ಒಳ್ಳೆಯ ಔಷಧಿ ಅಂದರೆ, ಅದು ನಗು ವಿಸ್ಮಯ ಏನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಇವುಗಳನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ನಿರ್ವಹಿಸುತ್ತಾರೆಯೋ ಖಂಡಿತವಾಗಿಯೂ ಕೂಡ ಅವರು ಜೀವನದಲ್ಲಿ ಮುಂದೆ ಬಂದೇ ಬರುತ್ತಾರೆ. ಯಾರ ಮೇಲೆಯೂ ಕೂಡ ಅತಿಯಾದ ಭರವಸೆ ಎನ್ನುವುದು ಬೇಡವೇ ಬೇಡ. ಈಗಿನ ಕಾಲದಲ್ಲಿ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಹೊರಗಿನ ಅಲಂಕಾರಕ್ಕಿಂತ ಒಳಗೆ ಇರುವಂತಹ ಗುಣ ತುಂಬಾ ಮುಖ್ಯವಾಗುತ್ತದೆ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಕೆ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳು ಇರುತ್ತದೆಯೋ ಅವರಿಗೆ ಶತ್ರುಗಳ ಅಗತ್ಯವೇ ಇಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕಾಗುತ್ತದೆ. ಅವರನ್ನು ಸರ್ವನಾಶ ಮಾಡಿ ಬಿಡುತ್ತದೆ. ಜೀವನದಲ್ಲಿ ಒಳ್ಳೆಯ ಅಂಶಗಳನ್ನು ಮೈಗೂಡಿಸಿಕೊಳ್ಳಿ. ಕೆಟ್ಟ ಅಂಶಗಳನ್ನು ಎಂದಿಗೂ ಕೂಡ ನೀವು ಹತ್ತಿರವೂ ಕೂಡ ಹೋಗಬಾರದು. ಅಹಂಕಾರವನ್ನು ಎಂದಿಗೂ ಕೂಡ ಬೆಳೆಸಿಕೊಳ್ಳಬೇಡಿ. ಅಹಂಕಾರ ಎನ್ನುವುದು ನಿಮ್ಮನ್ನು, ನಿಮ್ಮ ಬೆಳವಣಿಗೆಯನ್ನು ಕುಂಗಿಸುತ್ತದೆ. ನೀನು ಯಾರನ್ನ ಅತಿಯಾಗಿ ನಂಬುತ್ತಿರುತ್ತೀಯೋ ಅವರಿಂದಲೇ ನಿನಗೆ ಜೀವನದಲ್ಲಿ ಮೋಸವಾಗುತ್ತದೆ. ನಮ್ಮನ್ನು ಇಷ್ಟಪಡುವ ವ್ಯಕ್ತಿಗಳು ನಾವು ಹೇಗೆ ಇದ್ದರೂ ಕೂಡ ಹೊಂದಿಕೊಂಡು ಹೋಗುತ್ತಾರೆ. ಇಷ್ಟವಿಲ್ಲದ ವ್ಯಕ್ತಿಗಳು ನಾವು ಎಷ್ಟೇ ಹೊಂದಿಕೊಂಡು ಹೋದರೂ ಕೂಡ ನಮ್ಮಿಂದ ದೂರವೇ ಆಗಿ ಹೋಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡಿ. ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮುಂದುವರಿಯುವುದನ್ನು ನೋಡಬೇಕು. ಹಣ ಎನ್ನುವುದು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ.
ಬಹುಪಾಲು ಸಂದರ್ಭಗಳಲ್ಲಿ ಜನರ ನಡುವೆ ಬಿರುಕನ್ನೇ ಸೃಷ್ಟಿ ಮಾಡುತ್ತದೆ. ಗುರಿ ಇದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು. ಗುರಿ ಇಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥ. ಗುರಿ ಹಾಗೂ ಪ್ರಯತ್ನ ಎರಡು ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ಎನ್ನುವುದನ್ನು ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ದೇವರಿದ್ದಾನೆ. ಅವನು ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಆ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನೀವು ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನವನ್ನು ಪಡೋದಕ್ಕೆ ಹೋಗಲೇಬೇಡಿ. ನೀವು ಯಾರನ್ನ ಕೂಡ ಮೆಚ್ಚಿಸಬೇಕಾಗಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಕೂಡ ಅಸಾಧ್ಯ. ನಿಮ್ಮ ಸಂತೋಷಕ್ಕಾಗಿ ನಿಮ್ಮನ್ನು ನಂಬಿದವರಿಗಾಗಿ ಬದುಕನ್ನು ನಡೆಸಿ. ಮೆಚ್ಚಿಸುವುದಕ್ಕೆ ಜೀವನವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಕೂಡ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಜೀವನದಲ್ಲಿ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ತಕ್ಷಣವೇ ಸಿಕ್ಕಂತಹ ಯಶಸ್ಸು ಜೀವನದಲ್ಲಿ ಅಹಂಕಾರವನ್ನು ಸೃಷ್ಟಿ ಮಾಡುತ್ತದೆ. ಯಾವಾಗಲೂ ಕೂಡ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ದೇವರಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಏನನ್ನ ಕೊಡಬೇಕು ಆ ಸಮಯದಲ್ಲಿ ಕೊಟ್ಟೇ ಕೊಡುತ್ತಾನೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೆ ಧನ್ಯವಾದ. ಕರುನಾಡಿಗೆ.